ಹಾಯ್ ಗ್ಯಾಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದು ಒಂದು ಅವೇರ್ನೆಸ್ಗೋಸ್ಕರ ಮಾಡ್ತಿರೋದು. ಮನೇಲಿರುವಂಥ ಕೆಲವೊಂದು ಮಹಿಳೆಯರಿಗೆ ಕೆಲವೊಂದು ವಿಚಾರಗಳ ಬಗ್ಗೆ ಡೌಟ್ಸ್ ಇರುತ್ತೆ, ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತಿದ್ದೀನಿ. ಒಂದು 10 ವಿಷಯಗಳು ಗರ್ಭಿಣಿ ಸ್ತ್ರೀಯರು ಯಾವ ವಿಷಯದಲ್ಲಿ ಕೇರ್ಫುಲ್ ಆಗಿರಬೇಕು, ಏನೇನೆಲ್ಲ ಫಾಲೋ ಮಾಡಬೇಕು, ಇದ್ರ ಬಗ್ಗೆ ಡೀಪಾಗಿ ತಿಳ್ಕೊಳ್ಳೋಣ. ನನಗಾಗಿರುವಂಥ ಅನುಭವ ಮತ್ತು ಬೇರೆಯವ್ರ ಹತ್ರ ನಾನು ಕೇಳಿ ತಿಳ್ಕೊಂಡಿದ್ದೀನಿ, ಮತ್ತು ಬೇರೆ ಕಡೆಯಿಂದ ಸಂಗ್ರಹನೂ ಮಾಡಿಕೊಂಡು ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಹಾಗೆ ನನ್ನ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಏನಾದರೂ ಒಂದಿಷ್ಟು ಯೂಸ್ಫುಲ್ ಆಗಬೇಕು ಅನ್ನೋದೊಂದು ನನ್ನ ಸಣ್ಣ ಪ್ರಯತ್ನ. ಹಾಗೆ ಏನೋ ಸುಮ್ಮನೆ ಬಂದು ನಿಮಗೆ ನಾನು ಹೇಳ್ತಿಲ್ಲ, ಎಲ್ಲಾನು ನಾನು ಓದಿ ನಾನು ಡಿಸ್ಕಸ್ ಮಾಡಿನೇ ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ. ಗರ್ಭಿಣಿಯಾಗಿರುವಂಥ ಮಹಿಳೆಯರಿಗೆ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ, ಎಲ್ಲರೂ ತಿಳ್ಕೊಬೇಕು ಅನ್ನೋ ವಿಷಯಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಇನ್ನೇದಾಗಿ ನೀವು ಕನ್ಸೀವ್ ಆದಮೇಲೆ ಫಸ್ಟ್ ಟ್ರೈಮಿಸ್ಟರ್ ಆಗಿರ್ಬೋದು, ಸೆಕೆಂಡ್ ಅಥವಾ ಥರ್ಡ್ ಆಗಿರ್ಬೋದು, ನಿಮ್ಮ ಎಂಟೈರ್ ಪ್ರೆಗ್ನೆನ್ಸಿನಲ್ಲಿ ಈ ಒಂದು ವಿಷಯ ಆದಾಗ, ಅಂದರೆ ನಿಮಗೆ ಹೊಟ್ಟೆ ನೋವು ಬಂದಾಗ ನೀವು ತುಂಬಾನೇ ಕೇರ್ಫುಲ್ ಆಗಿರಬೇಕು. ಫಸ್ಟ್ ಟ್ರೈಮಿಸ್ಟರಲ್ಲಿ ಹೊಟ್ಟೆ ನೋವು ಲೈಟಾಗಿ ಬರುತ್ತೆ. ಕೆಲವೊಮ್ಮೆ ಇಂಪ್ಲಾಂಟೇಷನ್ ಟೈಮಲ್ಲಿ ಸ್ಪಾಟಿಂಗ್ ಅಂತ ಹೇಳಿ ಬ್ಲೀಡಿಂಗ್ ಆಗುತ್ತೆ, ಸ್ವಲ್ಪ ಬ್ಲೀಡಿಂಗ್ ಆಗ್ತಿರುತ್ತೆ, ವೈಟ್ ಡಿಸ್ಚಾರ್ಜ್ ಆಗ್ತಿರುತ್ತೆ, ಮತ್ತೆ ಒಂದು ಸ್ವಲ್ಪ ನೋವಿರುತ್ತೆ. ಅಡಿಭಾಗದ ಹೊಟ್ಟೆ ಹತ್ರನೇ ನಮಗೆ ಯೂಟ್ರಸ್ ಬಂದು ಹತ್ರವಾಗಿರುವಂತದ್ದು. ಮೇಲ್ ಹೊಟ್ಟೆನಲ್ಲಿ ಯೂಟ್ರಸ್ ಅಷ್ಟು ಹತ್ರವಾಗಿರೋದಿಲ್ಲ. ಅಡಿ ಹೊಟ್ಟೆ ಹೊಕ್ಲಿನ ಕೆಳಭಾಗದಲ್ಲಿ ನಾವು ಕೈ ಇಟ್ಟಾಗ ನಮಗೆ ಕಂಪ್ಲೀಟ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ, ಯೂಟ್ರಸ್ ಏನಿದೆ, ನಮಗೆ ನೀಟಾಗಿ ಹತ್ರವಾಗಿರುತ್ತೆ. ನಮಗೆ ಕೈಯಲ್ಲೆಲ್ಲ ಮುಟ್ಕೊಳ್ಳುವಾಗ ನಮಗೆ ಹತ್ರವಾಗಿರುತ್ತೆ. ಆ ಒಂದು ಪ್ಲೇಸ್ ಅಲ್ಲಿ ನಿಮ್ಗೆ ತುಂಬಾನೇ ಹೊಟ್ಟೆ ನೋವು ಬರ್ತಿದೆ, ಅಬ್ಡಾಮಿನಲ್ ಪೇನ್ ಇದೆ ಅಂತ ಹೇಳಿದಾಗ, ತುಂಬಾ ನೋವಾಗ್ತಿದೆ ಅನ್ನೋರು ಯಾವುದೇ ಕಾರಣಕ್ಕೂ ಚಾನ್ಸ್ ತಗೊಳಕ್ ಹೋಗ್ಬೇಡಿ, ಮನೇಲಿ ಇರಬೇಡಿ. ಫಸ್ಟ್ ಟ್ರೈಮಿಸ್ಟರ್ ಮತ್ತು ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು. ಸೆಕೆಂಡ್ ಬಂದು ಸೇಫೆಸ್ಟ್ ಅಂತಾನೆ ಹೇಳ್ಬೋದು. ಇಫ್ ಇನ್ ಕೇಸ್ ಸೆಕೆಂಡ್ ಟ್ರೈಮಿಸ್ಟರ್ ನಿಮಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ನೀವು ಆಗ್ಲೂ ವೆಯ್ಟ್ ಮಾಡಕ್ ಹೋಗ್ಬೇಡಿ, ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹೊಟ್ಟೆ ನೋವನ್ನ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ನೀವೇ ಏನೇನೋ ಊಹೆ ಮಾಡ್ಕೊಳ್ಳೋದು, ಇದು ಅಜೀರ್ಣಕ್ಕಾಗಿರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ಅನ್ಕೊಳಕ್ ಹೋಗ್ಬೇಡಿ. ಇಫ್ ಇನ್ ಕೇಸ್ ನೀವೇನಾದ್ರೂ ಗ್ಯಾಸ್ಟ್ರಿಕ್ ಆಗುವಂತ ಪದಾರ್ಥಗಳನ್ನ ತಿಂದಿದ್ರೆ, ಐ ಮೀನ್ ಮಸಾಲಾ ಪದಾರ್ಥ ಆಗಿರ್ಬೋದು, ಫ್ಯಾಟಿ ಐಟಮ್ಸ್ ಆಗಿರ್ಬೋದು, ಹೆಚ್ಚಾಗಿ ಆಯಿಲ್ ಫುಡ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ನೀವು ತೊಗೊಂಡಿದ್ರಿ ಮತ್ತು ಇದೆಲ್ಲ ನನಗೆ ಸೇರ್ತಾ ಇಲ್ಲ, ಒಂಥರ ವಾಮಿಟಿಂಗ್ ಬರೋ ಥರ ಅನ್ನಿಸ್ತಿದೆ ಅನ್ನೋ ಥರ ಫುಡ್ ನೀವೇನಾದರೂ ತಗೊಂಡು ಆಗ ನಿಮಗೆ ಈ ಅನುಭವ ಆಗ್ತಿದೆ ಅಂತ ಹೇಳಿದಾಗ ಅದು ಸರ್ವೇ ಸಾಮಾನ್ಯ, ಹೊಟ್ಟೆ ನೋವು ಬರೋದಿಲ್ಲ, ಕಾಮನ್ನು. ಇದು ಯಾವುದು ನೀವು ತಗೊಳ್ದೇನೆ ನಿಮಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ತಿದೆ ಅಂತ ಹೇಳಿದಾಗ ನೀವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ. ನಿಮಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರಲ್ಲಿ ಹೊಟ್ಟೆ ನೋವ್ತಿದೆ ಅಂದಾಗ ನಿಮಗೆ ಬೇಬಿ ಎಕ್ಸ್ಪ್ಯಾಂಡ್ ಆಗ್ತಿದೆ, ಹೊಟ್ಟೆ ಹಿಗ್ತಿದೆ, ಅದು ಒಂದು ಲೈಟ್ ಆಗಿ ನೋವು ಬರುತ್ತೆ. ಅದ್ ಬಿಟ್ಟು ನಿಮಗೆ ಹೊಟ್ಟೆ ಒಳಗಡೆ ತುಂಬಾ ಹಿಂಸೆ ಆಗ್ತಿದೆ, ಸಂಕಟ ಆಗ್ತಿದೆ, ತುಂಬಾನೇ ನೋವ್ತಾ ಇದೆ, ತಡ್ಕೊಳಕ್ ಆಗದೆ ಇರೋಷ್ಟು ನೋವು ಆಗ್ತಿದೆ ಅಂತ ಹೇಳಿದಾಗ, ವೆಜೆನಾ ಪಾರ್ಟ್ ಎಲ್ಲ ಪೇನ್ ಆಗ್ತಿದೆ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ತೋರಿಸ್ಕೋಬೇಕು. ಕೆಲವೊಂದು ಇನ್ಫೆಕ್ಷನ್ಸ್ ಹೀಗೆ ಆಗುತ್ತೆ, ಈ ರೀತಿನೇ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಕೆಲವೊಬ್ಬರಿಗೆ ಯೂರಿನ್ ಇನ್ಫೆಕ್ಷನ್ಸ್ ಆಗ್ಬೋದು, ಯೂಟಿರಿಟ್ ಪ್ರಾಬ್ಲಮ್ ಆಗುತ್ತೆ, ಆ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ. ಕೆಲವರಿಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಹೊಟ್ಟೆ ನೋವು ಬರುತ್ತೆ. ಏನೇ ಆದ್ರೂ, ಯಾವುದೇ ತರಹದ ಇನ್ಫೆಕ್ಷನ್ಸ್ ಆದ್ರೂ ಮೊದಲು ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮನೇಲಿ ಇರಕ್ ಹೋಗ್ಬೇಡಿ. ನಿಮ್ಗೆ ಏನಾದ್ರು ನಾರ್ಮಲ್ ಹೊಟ್ಟೆ ನೋವು ಬಂದ್ರೆ, ಅಂದ್ರೆ ನೀವೇನಾದ್ರೂ ಬಿಸಿನೀರು ಕುಡ್ದಿದ ತಕ್ಷಣ ಅಥವಾ ಅರಿಶಿನ ಪುಡಿ ಹಾಕೊಂಡು ಬಿಸಿನೀರು ಕುಡ್ದಿದ ತಕ್ಷಣ ಸರಿ ಹೋಯ್ತು ಅಂದ್ರೆ ಅದು ಓಕೆ. ಅದು ಬಿಟ್ಟು ನಿಮ್ಗೆ ಬಿಟ್ಟು ಹೊಟ್ಟೆ ನೋವು ಬರ್ತಿದೆ ಅಂತ ಹೇಳಿದಾಗ ನೀವು ಹಾಸ್ಪಿಟಲ್ಗೆ ಹೋಗಬೇಕು. ನೆಕ್ಸ್ಟ್ ಪ್ರಾಬ್ಲಮು ವೆಜೈನಲ್ ಡಿಸ್ಚಾರ್ಜು. ಕೆಲವರಿಗೆ ನೀರು ಥರ ಇರ್ಬೋದು ಅಥವಾ ಕರ್ಡ್ ರೂಪದಲ್ಲಿರ್ಬೋದು, ಇನ್ನು ಕೆಲವರಿಗೆ ಬ್ಲೀಡಿಂಗ್ ರೂಪದಲ್ಲಿರ್ಬೋದು, ವಾಟ್ರಿ ಕನ್ಸಿಸ್ಟೆನ್ಸಿ ಆಗಿರ್ಬೋದು. ವೈಟ್ ಡಿಸ್ಚಾರ್ಜಲ್ಲೇ ವೇರಿಯೇಷನ್ಸ್ ಇರುತ್ತೆ, ಕೆಲವರಿಗೆ ಯೆಲ್ಲೋ ಥರ ಅಥವಾ ವೈಟ್ ಥರ, ರೆಡ್ಡಿಶ್ ಥರ, ಪಿಂಕಿಶ್ ಥರ ಎಲ್ಲ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ವೈಟ್ ಡಿಸ್ಚಾರ್ಜ್ ಆಗಿರುತ್ತೆ. ಅದು ಈ ರೀತಿ ಆದಾಗ, ತುಂಬ ಸ್ಮೆಲ್ ಬಂದಾಗ, ಕೆಲವರಿಗೆ ಅಂಟು ರೂಪದಲ್ಲಿರುತ್ತೆ, ಕೆಲವರಿಗೆ ವಾಟ್ರಿ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ, ಕೆಲವರಿಗೆ ಥಿಕ್ ಆಗಿರುತ್ತೆ. ಈ ರೀತಿ ತುಂಬ ವೆಜೈನಲ್ ಡಿಸ್ಚಾರ್ಜ್ ಆಗ್ತಿದ್ದಾಗ ನೀವು ಹಾಸ್ಪಿಟಲ್ಗೆ ತೋರಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಮನೇಲಿರೋ ಹಾಗಿಲ್ಲ. ಹಾಗೆ ನಿಮ್ಗೆ ಏನಾದರೂ ಬ್ಲಡ್ ಬ್ಲೀಡಿಂಗ್ ಆಯಿತು ಅಥವಾ ಫಸ್ಟ್ ಟ್ರೈಮಿಸ್ಟರ್ ಆಗಿರ್ಬೋದು, ಸೆಕೆಂಡ್ ಥರ್ಡ್ ಯಾವುದ್ರಲ್ಲಾದರೂ ಕೂಡ ನೀವು ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ. ಇದು ಬಂದು ನಿಮಗೆ ಫಾಸ್ಟ್ ಆಗಿ ರಿಕವರಿ ಆಗೋಕ್ಕೆ ಯೂಸ್ಫುಲ್ ಆಗುತ್ತೆ. ವೈಟ್ ಡಿಸ್ಚಾರ್ಜ್ ಆಗೋದ್ರಿಂದ ಇನ್ಫೆಕ್ಷನ್ ಜಾಸ್ತಿ ಹರಡುತ್ತೆ. ಪ್ರೆಗ್ನೆನ್ಸಿನಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಆಯಿತು ಅಂತಂದರೆ ಅದಕ್ಕೆ ಅಂತ ಸಪ್ರೇಟ್ ಆಗಿ ಟ್ರೀಟ್ಮೆಂಟ್ನ ತಗೋಬೇಕಾಗುತ್ತೆ. ಸೊ ಹೀಗಾಗಿ ಆ ಥರ ಸಮಸ್ಯೆ ಎಲ್ಲ ಏನು ಬೇಡ, ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲಲ್ಲಿ ತೋರಿಸ್ಕೊಳ್ಳಿ. ವೆಜೈನಲ್ ಡಿಸ್ಚಾರ್ಜ್ ಯಾವುದೇ ಆದರೂ ಜಾಸ್ತಿ ಆಯಿತು ಅಂದರೆ ನಾವು ತೋರಿಸ್ಕೋಬೇಕಾಗುತ್ತೆ. ಬ್ಲಡ್ ಬ್ಲೀಡಿಂಗ್ ಅಂದಾಗ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಿಮ್ಗೆ ಏನಾದರೂ ಪ್ಯಾಡ್ ಇಟ್ಕೊಡೋ ಥರ ಇದೆಯಾ ಅಥವಾ ಸ್ಪಾಟಿಂಗ್ ಥರ ಇದೆಯಾ, ಚೂರೇ ಆಗ್ತಿದೆಯಾ, ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಯಾವ ಥರನಾದರೂ ಇರಲಿ, ಹೇಗಾದರೂ ಇಲ್ಲಿ ಬ್ಲಡ್ ಬ್ಲೀಡಿಂಗ್ ಆಗ್ತಿದೆಯಾ, ಮೊದಲು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಯಾಕಂದರೆ ಪೀರಿಯಡ್ಸ್ ಆದಾಗ ಮಾತ್ರನೇ ಅಲ್ವಾ ನಮಗೆ ಬ್ಲಡ್ ಬ್ಲೀಡಿಂಗ್ ಅನ್ನೋದಾಗೋದು. ಪ್ರೆಗ್ನೆನ್ಸಿನಲ್ಲಾಗಿರ್ಬೋದು ಅಥವಾ ಇಂಪ್ಲಾಂಟೇಷನ್ ಟೈಮಲ್ಲಿ ಆಗಿರ್ಬೋದು, ಎಲ್ಲರಿಗೂ ಆಗೋದಿಲ್ಲ. ಯಾರೋ ಒಬ್ಬೊಬ್ರಿಗೆ ಜಸ್ಟ್ ಡ್ರಾಪಿಂಗ್ ಥರ ಆಗುತ್ತೆ. ಸ್ಪಾಟಿಂಗ್ ಅಂತ ಹೇಳಿ ಕರೀತಾರೆ, ಇಂಪ್ಲಾಂಟೇಷನ್ ಟೈಮಲ್ಲಿ ಡ್ರಾಪಿಂಗ್ ಅಂತಾನೂ ಕರೀತಾರೆ. ಕೆಲವರಿಗೆ ಆಗುತ್ತೆ ಮತ್ತೆ ಕೆಲವರಿಗೆ ಆಗೋದಿಲ್ಲ. ಅದನ್ನ ಮೊದಲು ನೆನ್ಪಿಟ್ಕೋಬೇಕು. ಹೆವಿಯಾಗಿ ಆಯಿತು ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಮೂರನೇದು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್.
ಅಂದರೆ ನಿಮಗೆ ಯೂರಿನ್ ಪಾಸ್ ಮಾಡುವಾಗ ಪದೇ ಪದೇ ಮಾಡಬೇಕು ಅನ್ಸುತ್ತೆ, ಉರಿ ಆಗುತ್ತೆ, ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಒಂದ್ಸತಿ ನೀವು ಯೂರಿನ್ಗೆ ಹೋಗಿ ಬಂದರೆ ಅಬ್ಡೋಮಿನಲ್ ಎಲ್ಲ ಪೇನ್ ಆಗ್ತಿರುತ್ತೆ, ನಂತರ ಯೂರಿನ್ ಮಾಡೋ ಪ್ಲೇಸ್ ಎಲ್ಲ ಪೇನಿಂಗ್ ಆಗ್ತಿರುತ್ತೆ. ತುಂಬ ಯೂರಿನ್ ಪಾಸ್ ಮಾಡಿ ಉರಿ ಆಗ್ಬಿಟ್ಟಿರುತ್ತೆ, ಅಲ್ಲಿ ಆ ಜಾಗದಲ್ಲಿ ಊತ ಬಂದಿರುತ್ತೆ. ನೀವು ಹೇಳ್ಬೋದು, ನಾನು ಎಳ್ನೀರು ಹಾಕ್ಕೊಂಡು ಕಲ್ಸಕ್ಕರೆ ಹಾಕ್ಕೊಂಡು ಕುಡಿದೆ, ನೀರು ತುಂಬ ಚೆನ್ನಾಗಿ ಕುಡ್ದಿದ್ದೀನಿ, ಮತ್ತು ಜ್ಯೂಸಸ್ ಎಲ್ಲ ಚೆನ್ನಾಗಿ ತೊಗೊತಾ ಇದ್ದೀನಿ, ಮಜ್ಜಿಗೆ ಕುಡ್ದಿದ್ದೀನಿ, ಒಕ್ಲಿಗೆ ಹರಳೆಣ್ಣೆ ಹಾಕ್ಕೊಂಡೆ, ಆದರೂ ಸರಿ ಹೋಗ್ತಿಲ್ಲ ಅಂತ ಹೇಳಿದಾಗ, ಇದೆಲ್ಲ ತಗೊಂಡು ನಿಮಗೆ ಕಂಟ್ರೋಲ್ ಆಗ್ತಿಲ್ಲ ಅಂತ ಹೇಳಿದಾಗ ನೀವು ಹಾಸ್ಪಿಟಲ್ಗೆ ಹೋಗಬೇಕು. ಈ ಥರದ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನ ನಾಳೆ ನಾಳಿದ್ದು ಅಂತ ತಳ್ಳಹಾಕಕ್ಕೆ ಹೋಗ್ಬೇಡಿ. ಇಮ್ಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ. ಇದೇನಾಗುತ್ತೆ ಅಂದರೆ ನಿಮ್ಮ ಬ್ಲಾಡರ್ಸ್ಗೆ ಯೂರಿನ್ ಬರೋ ಮೂತ್ರನಾಳ ಇರುತ್ತಲ್ಲ, ಅದಕ್ಕೆಲ್ಲಾನು ಇನ್ಫೆಕ್ಷನ್ಸ್ ಆಗಿಬಿಟ್ಟು ಒಳಗಡೆ ಎಲ್ಲ ತುಂಬಾ ಗಾಯ ಆಗ್ಬಿಡುತ್ತೆ. ಅದು ರಿಕವರಿ ಆಗೋಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ. ಹಾಗಾಗಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಸಾಮಾನ್ಯವಾಗಿ ಎಲ್ಲರಿಗೂ ಆಗೇ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕಾಗುತ್ತೆ ಅಂದ್ರೆ ಬೇಬಿ ವೆಯ್ಟ್ ಮತ್ತೆ ಗ್ರೋತ್ ಇಂದ, ನೀವು ತಿನ್ನೋ ಮೆಡಿಸಿನ್ಸ್ ಇಂದನೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ, UTI ಪ್ರಾಬ್ಲಮ್ ಬರೋಕ್ಕೆ ಚಾನ್ಸ್ ಇದೆ. ಮತ್ತೆ ನಿಮಗೆ ವಾಟರ್ ಅಲ್ಲಿ ಏನಾದ್ರು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಯ್ತು ಅಂದ್ರೆ ಆ ಟೈಮಲ್ಲಿ ನೀವು ಚೆನ್ನಾಗಿ ನೀರು ಕುಡಿಬೇಕು. ಒಂದು 3-4 ಲೀಟರ್ ಆಗುವಷ್ಟು ನೀರು ಚೆನ್ನಾಗಿ ತಗೊಳ್ಳಿ. ಜ್ಯೂಸ್ಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಪಪಾಯ ಮತ್ತೆ ಪೈನಾಪಲ್ ಬಿಟ್ಟು ನೀವು ಯಾವುದೇ ತರದ ಫ್ರೂಟ್ಸ್ ಬೇಕಾದ್ರೂ ತಗೋಬಹುದು. ಆದರೆ ಈ ಥರದ ಏನಾದರೂ ಪ್ರಾಬ್ಲಮ್ಸ್ ಆದಾಗ ನೀವೇ ಮನೆಯಲ್ಲಿ ಮನೆಮದ್ದು ಮಾಡ್ಕೊಳ್ಳೋದಕ್ಕಿಂತ ಮೊದಲು ನೀವು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಬೇಬಿ ಇಂಪ್ರೂವ್ ಆಗ್ತಾ ಆಗ್ತಾ ಬ್ಲಾಡರ್ಸ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಅದರಿಂದ ಯೂರಿನ್ ಸ್ವಲ್ಪ ಸ್ಟಾಕ್ ಆಗ್ತಿರುತ್ತೆ, ಆಗ ಇನ್ಫೆಕ್ಷನ್ಸ್ ಕೂಡ ಆಗುತ್ತೆ. ಹೈಜೀನ್ ಆಗಿ ಇಟ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಮತ್ತು ನೀವು ಅರಿಶಿನ ಪುಡಿ ಮತ್ತು ಬೆಚ್ಚಗಿನ ನೀರಿಂದ ಕ್ಲೀನ್ ಮಾಡ್ಕೋತಾ ಇರಿ. ಆ ಏರಿಯಾ ವೆಟ್ಟಿದಾಗ ನೀವು ಡ್ರೈ ಮಾಡ್ಕೋಬೇಕು. ಯೂರಿನ್ ಪಾಸ್ ಮಾಡಿದಾಗೆಲ್ಲ ಆ ಪ್ಲೇಸ್ನ ನೀವು ವಾಟರಿಂದ ವಾಶ್ ಮಾಡ್ಕೋತಾ ಇರಬೇಕು. 4th ಪಾಯಿಂಟು ಫೀವರ್. ಕೆಲವ್ರಿಗೆ ಏನಂದರೆ ಆವಾಗ ಫೀವರ್ ಬರ್ತಾನೆ ಇರುತ್ತೆ, ಬಿಟ್ಟು ಬರ್ತಾ ಇರುತ್ತೆ. ಆಗ ನೀವೇನು ಅನ್ಕೋತೀರಾ ಅಂತ ಹೇಳಿದ್ರೆ, ವೆದರ್ ಹೇಗಿದೆ, ನಾನು ಜ್ಯೂಸ್ ಕುಡಿದೆ ಅಥವಾ ಐಸ್ ಕ್ರೀಮ್ ತಿಂದೆ, ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗ್ಬಿಡುತ್ತೆ ಅಥವಾ ಮನೆಮದ್ದು ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೊತೀರಾ. ಬಾಡಿ ಟೆಂಪ್ರೇಚರ್ ನಿಮಗೆ ಏರುಪೇರು ಆಗ್ತಿದೆ ಅಂತ ಹೇಳಿದಾಗ ನೀವು ಇಮಿಡಿಯೇಟಾಗಿ ಹಾಸ್ಪಿಟಲ್ ತೋರಿಸ್ಬೇಕು. ಇದು ಕೂಡ ಇನ್ಫೆಕ್ಷನಿಂದನೇ ಬರುವಂಥದ್ದು. 5th ಒನ್ ಬಂದು ಸೈನಸ್. ಯಾವಾಗಲೂ ತಲೆನೋವ್ತಾ ಇರೋದು, ಕೆಂಬಾಗೋದು, ನೆಗಡಿ ಆಗೋದು, ಕೋಲ್ಡ್ ಆಗೋದು. 5th ಪಾಯಿಂಟು ಸೈನಸ್ಸು. ತುಂಬ ತಲೆನೋವುದು, ಕೋಲ್ಡ್ ಆಗೋದು, ನೆಗಡಿ ಆಗೋದು, ಮತ್ತು ಮೂಗಲ್ ಸೋರ್ತಾನೆ ಇರೋದು, ತಲೆ ಭಾರ ಅನ್ಸೋದು, ಹೀಗೆಲ್ಲ ಆದಾಗೂ ಕೂಡ ನಾವು ತೋರಿಸ್ಕೋಬೇಕಾಗುತ್ತೆ. ಬೆಳಗ್ಗೆ ಸ್ನಾನ ಮಾಡ್ಕೊಳಕ್ಕೆ ಹೋಗಬೇಡಿ. ಮಧ್ಯಾಹ್ನ ನೀವು ಸ್ನಾನ ಮಾಡಿಕೊಂಡು ಚೆನ್ನಾಗಿ ತಲೆನ ಆರಿಸ್ಕೋಬೇಕು. ಹಾಗೆ ಬಿಸಿ ನೀರನ್ನು ತಲೆಗೆ ಹಾಕೋಬೇಡಿ, ಸ್ಕ್ಯಾಲ್ಪ್ ಎಲ್ಲ ಹಾಳಾಗ್ಬಿಡುತ್ತೆ, ಮತ್ತು ಅದರಲ್ಲಿರೋ ಸೆಲ್ಸ್ ಎಲ್ಲ ಕೂಡ ನಾಶ ಆಗಿಬಿಡುತ್ತೆ. ಸೊ ಹಾಗಾಗಿ ತುಂಬ ಬಿಸಿ ನೀರನ್ನು ಹಟ್ಕೊಳಕ್ಕೆ ಹೋಗ್ಬಿಡಿ, ಮತ್ತು ಕೋಲ್ಡ್ ಐಟಮ್ಸ್ನ ಅವಾಯ್ಡ್ ಮಾಡಿ. ನೀವು ಬೇಕಾದರೆ ನೀಲಗಿರಿ ತೈಲದಲ್ಲಿ ಹಬೆನ ಇಟ್ಕೋಬೇಕು. ಯಾವಾಗಲೂ ಇದೇ ರೀತಿ ಇದೆ ಅಂತ ಹೇಳಿದ್ರೆ ಹಾಸ್ಪಿಟಲ್ಗೆ ತೋರಿಸ್ಕೊಳ್ಳೇಬೇಕಾಗುತ್ತೆ. ನೀವು ಪ್ರೆಗ್ನೆನ್ಸಿಗೆ ಮುಂಚೆ ಆಯುರ್ವೇದಿಕ್ ಆಗಿರ್ಬೋದು ಅಥವಾ ಮೆಡಿಸನ್ಸ್ ನೀವೇ ಓನಾಗಿ ತೊಗೊಂಡಿರೋದಾಗಿರ್ಬೋದು, ಇದೆಲ್ಲ ನಿಮಗೆ ಕ್ಯೂರ್ ಆಗಿರುತ್ತೆ. ಬಟ್ ಪ್ರೆಗ್ನೆಂಟ್ ಆದಮೇಲೆ ಈ ಥರದ್ದೆಲ್ಲ ಸಾಹಸನ ಮಾಡೋಕ್ಕೆ ಹೋಗಬೇಡಿ. ಏನೇ ಒಂದು ಟ್ಯಾಬ್ಲೆಟ್ ನಿಮ್ಮ ನಾಲ್ಗೆ ಮೇಲೆ ಹೋಗ್ಬೇಕಂದ್ರೂ ಫಸ್ಟ್ ನೀವು ಹೋಗಬೇಕಾಗಿರೋದು ಡಾಕ್ಟರ್ ಹತ್ರ. ಅವ್ರ ಹತ್ರ ಪರ್ಮಿಷನ್ ತೊಗೊಂಡೇ ನೀವು ಏನಾದರೂ ತೊಗೋಬೇಕಾಗಿರೋದು. ನೆಕ್ಸ್ಟು ತುಂಬಾ ಕಾಫ್ ಮತ್ತು ಕೆಮ್ಮು, ಇದನ್ನು ತೋರಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ರೆಸ್ಪಿರೇಟರಿ ಸಿಸ್ಟಮ್ ಅನ್ನೋದನ್ನು ನಾರ್ಮಲ್ ಆಗಿ ಇಟ್ಕೊಳ್ಳಿ. ಈಗ ಕಾಫ್ ಇರ್ಬೋದು, ಕೆಮ್ಮಿರ್ಬೋದು ಇದೆ ಅಂತ ಹೇಳಿದಾಗ ಅದನ್ನು ನಾವು ಸರಿ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ಬೇರೆ ರೀತಿನಲ್ಲೇ ಎಫೆಕ್ಟ್ ಆಗುತ್ತೆ. ಇಲ್ಲ ನಾನು ಮನೆಯಲ್ಲೇ ಶುಂಠಿ ಕಷಾಯ ಮಾಡ್ಕೋತೀನಿ, ಮೆಣಸು ಹಾಕ್ಕೊಂಡು ಕುಡಿತೀನಿ ಅಥವಾ ಜೀರಿಗೆ ರಸಂ ಮಾಡ್ಕೊಂಡು ಕುಡಿತೀನಿ ಅಂತ ಹೇಳಿದ್ರು, ನಾನ್ ವೆಜ್ ಎಲ್ಲ ತಿಂದು ಚೆನ್ನಾಗಿ ನಿಂಬೆಹಣ್ಣು ಜ್ಯೂಸ್ನೆಲ್ಲ ಕುಡಿತೀನಿ, ಆದರೂ ನನಗೆ ಸರಿ ಹೋಗ್ತಿಲ್ಲ ಅಂತ ಹೇಳಿದಾಗ ನೀವು ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ನಿಮಗೆ ಇನ್ಫೆಕ್ಷನ್ ಅನ್ನೋದು ಜಾಸ್ತಿ ಆಗಿ ನಿಮಗೇನೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಯಾವಾಗಲೂ ಕೆಮ್ತಾ ಇದ್ದರೆ ಹೊಟ್ಟೆ ನೋವು, ಎದೆ ಮತ್ತು ಗಂಟಲು ನೋವೆಲ್ಲ ಶುರು ಆಗುತ್ತೆ. ನೆಕ್ಸ್ಟು 7th ಪಾಯಿಂಟು, ನಿಮಗೆ BP ಏನಾದರೂ ಜಾಸ್ತಿ ಇದೆ ಅಂದರೆ, BP ಜಾಸ್ತಿ ಇದೆ ಅಂದಾಗ ತಲೆ ಸುತ್ತು ಬರುತ್ತೆ, ಕೆಲಸ ಮಾಡೋಕ್ಕಾಗೋದಿಲ್ಲ, ಮತ್ತು ಬೆವರು ಜಾಸ್ತಿ ಬರ್ತಾ ಇರುತ್ತೆ, ತುಂಬ ಕೋಪ ಬರೋದಾಗಿರ್ಬೋದು, ಆಯಾಸ ಅನಿಸೋದು, ಇದೆಲ್ಲ ಆಗುತ್ತೆ. ನಿಮಗೆ BP ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ನೋಡೋದಾದರೆ ರೆಗ್ಯುಲರ್ ಚೆಕಪ್ ನೀವು ಮಾಡಿಸ್ಕೊಳ್ತಿರ್ತೀರಲ್ಲ, ಅಲ್ಲೇ ನಿಮಗೆ ಡಾಕ್ಟರ್ಸ್ ಬಂದು ಹೇಳ್ಬಿಡ್ತಾರೆ ಹೈ ಇದೆ, ಲೋ ಇದೆ ಅಂತ ಹೇಳ್ಬಿಟ್ಟು. ಆಗ ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ನಿಮಗೆ ಹೈ ಬ್ಲಡ್ ಪ್ರೆಷರ್ ಇದ್ದಾಗ, ಅಂದರೆ ಹೈಪೋಟೆನ್ಷನ್ ಅಂತಾರೆ, ಹೈಪೋಟೆನ್ಷನ್ ಇರೋರು BP ಇದ್ದಾಗ ಹೇಗಿರಬೇಕು ಅನ್ನೋದನ್ನ ಫಾಲೋ ಮಾಡಿಕೊಂಡು ಆ ಥರ ಸಿಂಪ್ಟಮ್ಸ್ ಇದ್ದಾಗ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ. 8ನೇದು ಹೈಪೋಟೆನ್ಷನ್, ಲೋ BP. ಕೆಲವರಿಗೆ ತುಂಬ ಟೆನ್ಷನ್ ಮಾಡ್ಕೊಂಡಾಗ ಮೆಡಿಕೇಶನ್ ಸೆಟ್ ಆಗಿಲ್ಲ ಅಂತ ಹೇಳಿದಾಗ ಲೋ BP ಆಗುತ್ತೆ. ಲೋ BP ಸರಿ ಹೋಗಬೇಕು ಅಂದರೆ ಡಾಕ್ಟರ್ಸ್ ಏನು ಕೊಟ್ಟಿರ್ತಾರಲ್ಲ ಆ ಮೆಡಿಸಿನ್ಸ್ನ ತೊಗೊಂಡು ಒಳ್ಳೆ ಫುಡ್ನ ತೊಗೊಂಡ್ರೆ ಆಟೋಮೆಟಿಕ್ ಆಗಿ ಎಲ್ಲ ಸರಿ ಹೋಗುತ್ತೆ. ಎಲ್ಲ ತರಹದ್ದನ್ನು ತೊಗೋಬೇಕು. ಉಪ್ಪು, ಹುಳಿ, ಖಾರ, ಸಿಹಿ
ಮತ್ತು ಫ್ರೂಟ್ಸು, ವೆಜಿಟೇಬಲ್ಸು, ಜ್ಯೂಸಸ್ಸು ಎಲ್ಲನೂ ತೊಗೊಬೇಕು. ಲೋ ಬಿ ಪಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ತಲೆ ಸುತ್ತು ಬಂದುಬಿಡುತ್ತೆ. ನಿಮಗೆ ಗೊತ್ತೇ ಆಗಿರೋದಿಲ್ಲ, ಬಿದ್ದುಬಿಟ್ಟಿರ್ತೀರ. ಯಾರಾದರೂ ಇದ್ದಾಗ ಪರವಾಗಿಲ್ಲ, ಯಾರೂ ಇಲ್ಲದೆ ಇದ್ದಾಗ ತುಂಬಾ ಕಷ್ಟ ಆಗುತ್ತೆ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ 9ನೇ ಪಾಯಿಂಟ್, ಬ್ಲಡ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ನೋಡ್ಕೋಬೇಕು. ಜಾಸ್ತಿ ಇದ್ದರೆ ಓಕೆ, ಕಡಿಮೆ ಇದ್ದರೆ ಇಂಪ್ರೂವ್ ಮಾಡ್ಕೋಬೇಕು. HP ಲೆವೆಲ್ನ ಫಸ್ಟ್ ಟ್ರೈಮಿಸ್ಟರಲ್ಲೇ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿ ರಿಪೋರ್ಟಲ್ಲಿ ಬರೆದಿರ್ತಾರೆ. ನಿಮಗೆ HP ಲೆವೆಲ್ ಬಂದು 6 ಅಡಿಯಲ್ಲಿ ಇದೆಯಾ ಅಥವಾ 7, 8, 9 ಇದೆಯಾ ಇದನ್ನು ನೋಡ್ಕೊಳ್ಳಿ. 9 ಇದ್ರೆ ಸ್ವಲ್ಪ ಪರವಾಗಿಲ್ಲ, 6, 7, 8 ಇದ್ರೆ ಸ್ವಲ್ಪ ನೀವು ಹುಷಾರಾಗಿರ್ಬೇಕಾಗತ್ತೆ. ಫಸ್ಟ್ ಟ್ರೈಮಿಸ್ಟರಲ್ಲಿ ಜಾಸ್ತಿ ಇರುತ್ತೆ, ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಕಮ್ಮಿ ಇರುತ್ತೆ. ಯಾಕಂದ್ರೆ ಬೇಬಿಗೆ ಹೋಗ್ಬೇಕಲ್ಲ, ಹೀಗಾಗಿ 13 ಅಲ್ಲಿ ಇರಬೇಕು. ಡೆಲಿವರಿ ಟೈಮ್ಗೆ ನೀವು 12 ಆದ್ರೂ ಮಾಡ್ಕೋಬೇಕಾಗತ್ತೆ. ಬ್ಲಡ್ ಇಂಪ್ರೂವ್ ಆಗೋ ಥರ ಒಳ್ಳೊಳ್ಳೆ ಊಟಗಳನ್ನ ತಗೊಳ್ಳಿ. ಬ್ಲಡ್ ಇಂಪ್ರೂವ್ ಆಗೋದು ಹೇಗೆ ಅನ್ನೋದನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬ್ಲಡ್ ಕಮ್ಮಿ ಆದರೆ ತುಂಬ ತಲೆನೋವು ಇರುತ್ತೆ, ತುಂಬ ಮೈಕೈ ನೋವುದು, ಆಯಾಸ ಆಗೋದು, ಮೈಯಲ್ಲಿ ಶಕ್ತಿನೇ ಇಲ್ಲದೆ ಇರೋ ರೀತಿ ಆಗುತ್ತೆ. ನಮಗೆ ಹೆಲ್ದಿ ಲೈಫ್ ಸ್ಟೈಲ್ ಇರೋದಿಲ್ಲ. ಒಂಚೂರು ಕೆಲಸ ಮಾಡಿದ್ರೆ, ಒಂಚೂರು ಸ್ಟೆಪ್ಸ್ ಹತ್ತಿ ಇಳಿದ್ರೇ ನಮಗೆ ಏನೋ ಒಂಥರ ಸುಸ್ತಾಗೋದು, ಕುಸ್ತು ಬೀಳೋದು, ಈ ಥರ ಎಲ್ಲ ಆಗ್ತಿರುತ್ತೆ. ತುಂಬ ಬೇಗ ಹುಷಾರು ತಪ್ಪೋದು, ಆಗಾಗ ಜ್ವರ ಬರೋದು, ಈ ಥರದ್ದೆಲ್ಲ ಆಗ್ತಿರುತ್ತೆ. ಅದನ್ನೆಲ್ಲ ಒಂದು ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ಸೊ ಬ್ಲಡ್ ಕಡಿಮೆ ಇದ್ದಾಗ ಬ್ಲಡ್ ಇಂಪ್ರೂವ್ ಮಾಡ್ಕೊಳಕ್ಕೆ ಏನು ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ನ ಇಟ್ಕೋಬೇಕು ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದರೂ ಬ್ಲಡ್ ಕಡಿಮೆ ಇತ್ತು ಅಂತ ಹೇಳಿದರೆ ಹಾಸ್ಪಿಟಲ್ಗೆ ಹೋದರೆ ಅವರು ನೋಡಿಬಿಟ್ಟು ನಿಮಗೆ ಬ್ಲಡ್ ಹಾಕಬೇಕಾ ಬೇಡವಾ ಅನ್ನೋದು ಕೂಡ ಡಿಸೈಡ್ ಮಾಡ್ತಾರೆ. ಬ್ಲಡ್ನು ಕೂಡ ಇದೇ ಸ್ಟೇಜಲ್ಲೇ ಇಂಪ್ರೂವ್ ಮಾಡ್ಕೊಳ್ಳಿ. ಆಮೇಲೆ ತುಂಬ ಡೆಲಿವರಿ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ. ಲಾಸ್ಟ್ ಪಾಯಿಂಟ್, ತುಂಬ ಜನಕ್ಕೆ ಪ್ರೆಗ್ನೆನ್ಸಿಯಲ್ಲಿ ನಿದ್ದೆನೇ ಬರ್ತಿರೋದಿಲ್ಲ. ನಂಗೆ ನೈಟ್ ಏನೇ ಮಾಡಿದ್ರೂ ನಿದ್ದೆನೇ ಬರ್ತಾ ಇಲ್ಲ ಅನ್ನೋರು ಕೂಡ ತೋರಿಸ್ಕೋಬೇಕಾಗತ್ತೆ. ಪ್ರೆಗ್ನೆನ್ಸಿಯಲ್ಲಿ ನಿದ್ದೆ 7ರಿಂದ 8 ಅವರ್ ಇರಲೇಬೇಕು. ನೀವು ಬೆಳಗ್ಗೆ ನಿದ್ದೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೈಟ್ ಅಂತೂ 8 ಅವರ್ ನಿದ್ದೆ ಮಾಡಲೇಬೇಕು. ನಂಗೆ ಏನೇ ಮಾಡಿದ್ರೂ ನೈಟ್ ನಿದ್ದೆನೇ ಬರ್ತಾ ಇಲ್ಲ, ನಾನು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿಕೊಂಡ್ರೂ ಕೂಡ ನಂಗೆ ನಿದ್ದೆನೇ ಬರ್ತಾ ಇಲ್ಲ ಅನ್ನೋದು ತೋರಿಸ್ಕೊಳ್ಳೇಬೇಕು. ಕೆಲವು ಮೆಡಿಸಿನ್ಸ್ ತೊಗೊಳ್ಳೋದ್ರಿಂದನೂ ಕೂಡ ನಿದ್ದೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ವೈಟಮಿನ್ಸ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಆಗಿರ್ಬೋದು. ಕೆಲವರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಕೆಲವರು ಪ್ರೆಗ್ನೆನ್ಸಿನಲ್ಲೇ ಟ್ರೀಟ್ಮೆಂಟ್ ತೊಗೊತಿರ್ತೀರ, ಥೈರಾಯ್ಡ್ಗಾಗಿರ್ಬೋದು, ಡಯಾಬಿಟೀಸ್, PCOS, PCODಗೆಲ್ಲ ಟ್ರೀಟ್ಮೆಂಟ್ ತೊಗೊಳ್ತಿರ್ತೀರಲ್ಲ, ಇಂಥ ಟೈಮಲ್ಲಿ ಮೆಡಿಸಿನ್ಸ್ ಆಗಿರ್ಬೋದು ಇದೆಲ್ಲ ನಿಮ್ಮ ನಿದ್ದೆಗೆ ಸ್ವಲ್ಪ ಎಫೆಕ್ಟ್ ಮಾಡುತ್ತೆ. ಕೆಲವ್ರಿಗೆ ಮೆಡಿಸಿನ್ಸಿಂದ ಬರುತ್ತೆ ಸ್ಟ್ರೆಸ್ಸು, ಟೆನ್ಷನ್ನು, ಏನೋ ಒಂದು ಭಯ, ಏನೋ ಯೋಚನೆ ಮಾಡ್ಕೊಂಡಿರೋದು, ಈ ರೀತಿ ಎಲ್ಲ ಮಾಡಿದಾಗ ನಿದ್ದೆ ಸಾಮಾನ್ಯವಾಗಿ ಬರೋದೇ ಇಲ್ಲ. ಅಂಥ ಟೈಮಲ್ಲಿ ಸ್ವಲ್ಪ ಬಿಸಿ ನೀರು, ಪೆಪ್ಪರ್ ಪೌಡರು, ಅರಿಶಿನ ಪುಡಿ ಹಾಕ್ಕೊಂಡು ನೀರು ಕುಡಿಯೋದಾಗಿರ್ಬೋದು, ಇದನ್ನೆಲ್ಲ ಮಾಡಿ ನಿಮಗೆ ನಿದ್ದೆ ಬರುತ್ತೆ. ಸ್ವಲ್ಪ ಹೊತ್ತು ವಾಕ್ ಮಾಡೋದಾಗಿರ್ಬೋದು, ಹೊಟ್ಟೆ ತುಂಬ ಊಟ ಮಾಡೋದಾಗಿರ್ಬೋದು, ಚೆನ್ನಾಗಿ ನೀರು ಕುಡಿದು ಈ ಥರದ್ದೆಲ್ಲ ಮಾಡಿದಾಗ ನಿದ್ದೆ ನಿಮಗೆ ಬರುತ್ತೆ. ಇಷ್ಟೆಲ್ಲ ಮಾಡಿನೂ ನಂಗೆ ನಿದ್ದೆನೇ ಬರ್ತಾ ಇಲ್ಲ ಅಂತ ಹೇಳಿದಾಗ ನೀವು ಡಾಕ್ಟರ್ ಹತ್ರ ಹೋದರೆ ಅವರು ನಿಮಗೆ ಕೌನ್ಸಿಲಿಂಗ್ ಕೊಡ್ತಾರೆ. ನಿಮಗೆ ಏನರಿಂದ ನಿದ್ದೆ ಬರ್ತಿಲ್ಲ, ಏನು ಪ್ರಾಬ್ಲಮ್, ಏನು ಸಮಸ್ಯೆ ಇದೆ, ಇದನ್ನೆಲ್ಲ ತಿಳ್ಕೊಂಡು ಅವರು ನಿಮಗೆ ಪರಿಹಾರವನ್ನು ಕೊಡ್ತಾರೆ. ಇಲ್ಲ ನಿದ್ದೆ ಮಾಡೋಕ್ಕೆ ಏನಾದರೂ ಮೆಡಿಸಿನ್ಸ್ ಕೊಡ್ಬೋದಾ ಅಥವಾ ಬೇರೆ ಏನಾದರೂ ಟ್ರೀಟ್ಮೆಂಟ್ ಕೊಡ್ಬೋದಾ ಅನ್ನೋದನ್ನು ನೋಡಿಬಿಟ್ಟು ಅವರು ನಿಮಗೆ ತಿಳಿಸ್ತಾರೆ. ನಿಮಗೆ ಕೌನ್ಸಿಲಿಂಗ್ ಕೊಟ್ಟು ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ತಾರೆ. ಮತ್ತು ನಿಮ್ಮ ಟೆನ್ಷನ್ ಅದೆಲ್ಲ ಏನಿರುತ್ತೋ ಅದನ್ನೆಲ್ಲನೂ ಅವರು ತೆಗಿಯೋಕ್ಕೆ ಟ್ರೈ ಮಾಡಿ ನಿಮಗೆ ಒಳ್ಳೆ ನಿದ್ದೆ ಬರೋ ರೀತಿ ಅವರು ಮಾಡ್ತಾರೆ. ಯಾವಾಗಲೂ ಮೆಡಿಸಿನ್ಸ್ ತೊಗೊಳ್ಳೋದು ಅಷ್ಟು ಸೇಫ್ ಅಲ್ಲ, ಮತ್ತು ಮೆಡಿಸನಿಂದನೇ ಎಲ್ಲ ಇಲ್ಲ. ಆದಷ್ಟು ಮಾತುಗಳ ಮೂಲಕನೂ ಅವರು ನಿಮ್ಮ ಮನಸ್ಸನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಾನು ಹೇಳಿದ್ದೀನಲ್ಲ, ಈ 10 ಪ್ರಾಬ್ಲಮ್ಸಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ನಿಮ್ಮಲ್ಲಿತ್ತು ಅಂತ ಹೇಳಿದ್ರೆ ನೀವು ಮೊದಲು ಹೋಗಿ ಡಾಕ್ಟರ್ನ ಭೇಟಿ ಮಾಡಿ ಯಾವ ಸಮಸ್ಯೆಗೆ ಏನು ಪರಿಹಾರ ಬೇಕು ಅದನ್ನೆಲ್ಲ ತಿಳ್ಕೊಂಡು ಎಲ್ಲನೂ ಕ್ಲಿಯರ್ ಮಾಡ್ಕೊಂಬಿಡಿ. ಆಗ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಬರೋದಿಲ್ಲ. ಐ ಹೋಪ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರದ ಇನ್ನಷ್ಟು ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.